ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತೇನು ದೇಶದಲ್ಲಿ ನಿನ್ನೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಮೇಲೆ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳೆನ್ನದೇ ಪೊಲೀಸ್ ದೌರ್ಜನ್ಯದಿಂದ ಪ್ರತಿಯೊಂದು ಪೊಲೀಸರ ಒಂದು ಗೂಂಡಾ ಪ್ರವರ್ತನೆಯಿಂದ ಮಕ್ಕಳನ್ನು ನೀವು ನೋಡಿರ್ತಿರಲ್ಲ, ನೋಡಿದರೆ ಭಾಳ ದುರಂತ ಘಟನೆ ಇದು. ಈ ಘಟನೆ ಖಂಡಿಸಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು, ಮಾನ್ಯ ವಿದ್ಯಾಮಂತ್ರಿಗಳು, ಕೇಂದ್ರ ಸರ್ಕಾರದ ಅವರು ರಾಜೀನಾಮೆಯನ್ನು ಬಿಡಬೇಕಂತ ಒತ್ತಾಯಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ತೋರಿಸಬೇಕು. ಮತ್ತು ನೀಟ್ ವಿಷಯದಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ಮಾಡುವ ಅನ್ಯಾಯ ಖಂಡಿಸಿ 21 ಜನ ವಿದ್ಯಾರ್ಥಿಗಳು ಇವತ್ತೇನು ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕು, ಅವರ ಕುಟುಂಬಗಳಿಗೆ ನ್ಯಾಯ ದೊರಕಬೇಕು, ಈಗಿನ ಏನು ಆ ಹೋರಾಟಕ್ಕೆ ಜಯ ದೊರಕಬೇಕು ಅಂತೇಳಿ ನಾವೆಲ್ಲ ಇವತ್ತು ಬಳ್ಳಾರಿಯ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಹಿರಿಯರು, ಎಲ್ಲ ನಾಗರಿಕ ವೇದಿಕೆಗಳು ಸೇರಿ ಇವತ್ತೇನು ಪ್ರತಿಭಟನೆ ಮಾಡ್ತಿದ್ದೀವಿ. ಆ ವಿಷಯದಲ್ಲಿ ಸೇರಿಲ್ಲ. ವಿಶೇಷವಾಗಿ ನಮ್ಮ ರಾಜಧಾನಿಯಲ್ಲಿ, ದೇಶದ ರಾಜಧಾನಿಯಲ್ಲಿ ನಡೀತಾ ಇರುವಂಥ ವಿದ್ಯಾರ್ಥಿಗಳ ಒಕ್ಕಲಿನ ಹೋರಾಟ ಏನಿದೆ, ಆ ಹೋರಾಟವನ್ನು ದಮನ ಮಾಡುವಂಥದ್ದು ಏನು ನಡೀತಾ ಇದೆ, ಅದರಲ್ಲಿ ಭಾಳ ವಿಶೇಷವಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಅಂದರೆ, ನೀಟ್ ಪರೀಕ್ಷೆಯಿಂದ 21 ಜನ ಸತ್ತಿದ್ದಾರೆ. ನಮ್ಮೆಲ್ಲ ಪ್ರಜ್ಞಾವಂತರು ಏನಿವತ್ತು ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಒಂದು ಪ್ರಶ್ನೆ, ಮನದಾಳದ ಪ್ರಶ್ನೆ, ನಿಮ್ಮ ಮನೆಯ ಮಗು ಒಂದು ಈ ನೀಟಿಂದ ಅನ್ಯಾಯ ಆಗಿದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ರೆ ಏನು ಮಾಡ್ತಾ ಇದ್ರಿ ಅನ್ನುವಂಥದ್ದು ನೀವು ಪ್ರಶ್ನೆ ಆಗ್ತದೆ. ನಂಬರ್ 1. ಎರಡನೇದು, ಈ ಹೋರಾಟದಲ್ಲಿ ಅಲ್ಲಿ ವಿದ್ಯಾರ್ಥಿನಿಯರನ್ನು, ಹುಡುಗಿಯರನ್ನು ಎಷ್ಟು ಹೀನಾಯವಾಗಿ ಅವ್ರ ಜೊತೆಗೆ ವರ್ತಿಸಿದ್ದಾರೆ ಈ ಪೊಲೀಸರು ಅನ್ನುವಂಥದ್ದನ್ನು ನೋಡಿ, ನಿಮ್ಮ ಮನೆಯ ಒಂದು ಮಗುಗೆ, ನಿಮ್ಮ ಮನೆಯ ಮಗಳಿಗೆ ಈ ರೀತಿಯ ಒಂದು ಹೀನಾಯವಾದಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಟ್ರೀಟ್ಮೆಂಟ್ ಆಗಿದ್ದರೆ ಪೊಲೀಸರಿಂದ, ನೀವು ಸುಮ್ಮನೆ ಕೂಡ್ತಾ ಇದ್ದೀರಾ? ಇದನ್ನು ನಿಮ್ಮ ಒಬ್ಬೊಬ್ಬರು ಕೂಡ ಮನಸ್ಸಿಗೆ ಯೋಚನೆ ಮಾಡಿ, ಯಾವುದೇ ಸರ್ಕಾರ ಆಳ್ತಾ ಇರಲಿ, ಅವ್ರನ್ನ ಪ್ರಶ್ನಿಸುವುದೇ ಪ್ರಜ್ಞಾವಂತರ ಮುಖ್ಯವಾದಂಥ ಒಂದು ಜವಾಬ್ದಾರಿ ಅಂತ ನಾನು ಹೇಳ್ತಾ, ಪ್ರಶ್ನಿಸೋದ್ರ ಮೂಲಕನೇ ಒಂದು ಸರ್ಕಾರವನ್ನು ಗಟ್ಟಿಗೊಳಿಸಬಲ್ವಿ ನಾವು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಪ್ರಶ್ನೆ ಮಾಡಿದವರೆಲ್ಲ ದೇಶದ್ರೋಹಿ ಅಂತ ಹೇಳುವಂಥ ಮತ್ತು ಬಹುತೇಕ ಮೀಡಿಯಾಗಳಲ್ಲಿ ಇವನ್ನು ಮರೆಮಾಚುವಂಥ ಕೆಲಸ ಏನಾಗ್ತಿದೆ, ಇದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಈ ಮಕ್ಕಳೆಲ್ಲ ಕೂಡ ನಮ್ಮವರು ಅಂತೇಳಿ ಹೇಳಿ ನಾವೆಲ್ಲ ಬೆಂಬಲಿಸದೆ ಹೋದರೆ ನಾಳೆ ನಮ್ಮ ಮಕ್ಕಳಿಗೆ ನಮಗೆ ಉತ್ತರ ಕೊಡೋದಕ್ಕೆ ಮುಖ ಇರೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಈ ಹೋರಾಟಕ್ಕೆ ಜಯವಾಗಲಿ, ಪ್ರಜಾಪ್ರಭುತ್ವ ಉಳಿಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೋರಾಟದಲ್ಲೂ ಕೂಡ, ರೈತರ ಹೋರಾಟದಲ್ಲೂ ಕೂಡ ಮೋದಿ ಸರ್ಕಾರ ಏನು ಅಸ್ತ್ರ ಬಳಸಿತ್ತು, ಇವತ್ತು ಕೂಡ ದೆಹಲಿಯಲ್ಲಿ ನಡೆದಂಥ ಹೋರಾಟಕ್ಕೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇವತ್ತೇನು ಪೊಲೀಸು ಬೇನಾಮಿ ಗುಂಡಗಳನ್ನು ಕಳಿಸಿ ಅವರಿಂದ ಲಾಠಿಯಿಂದ ಹಲವಾರು ವಿದ್ಯಾರ್ಥಿಗಳನ್ನು, ನೂರಾರು ವಿದ್ಯಾರ್ಥಿಗಳಿಗೆ ಗಾಯಗೊಳಿಸಿದ್ದಾರೆ. ಆ ಒಂದು ವಿಚಾರವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ದಲಿತರ ಸಂಘಟನೆಗಳು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಇದು ಕೂಡ ಜಂತರ್ ಮಂತರಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಇನ್ನು ಮುಂದೆ ಕೂಡ ನಾವು ಬಳ್ಳಾರಿಯಿಂದ ದಲಿತರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ಈ ಹೋರಾಟಕ್ಕೆ ಇನ್ನು ಮುಂದಿನ ಕೂಡ ಈ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುವಗೋಸ್ಕರ ಈ ಹೋರಾಟನ ಇನ್ನು ಮುಂದುವರಿಸ್ತು ಅಂತ ಹೇಳ್ತಾ, ಇವತ್ತೇನು ನಡೆದಂಥ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.